ಪೈರಸಿ ಬೋಟ ಇವತ್ತಿನಲ್ಲ ತುಂಬ ತುಂಬ ಇತ್ತು. ಆದರೆ ಶಾಕಿಂಗ್ ನ್ಯೂಸ್ ಅಂದರೆ ಬರೀ ಒಂದೇ ಕಂಪ್ಲೇಂಟ್ ಆಗಿದೆ ಅಂತ ಒಂದು ವಿಚಾರ. ಈಗ ಇನ್ಸಿಡೇಟಿವ್ ಮುಖ್ಯ. ಒಂದು ಸ್ಮಾಲಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಹೇಳಬೇಕು ಅಂದರೆ ಕೊರೋನಾ ಬಂದಿದೆ ಅನ್ನೋದೆಲ್ಲ ಬಾಗಿಲಾಕೋಬೇಕು ಹೋದಾಗ ನಾವು ಒಬ್ಬರಿಗೆ ಐಡಿಯಾ ಬರುತ್ತೆ, ಒಂದು ಔಷಧಿ ಕಂಡುಹಿಡಬೇಕು. ಅದಾದಮೇಲೆ ಕಂಡುಹಿಡಿದ್ಮೇಲೆ ಇಡೀ ವಿಶ್ವಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದು ಒಂಥರ ಕೊರೋನಾ ವೈರಸ್ ಎಲ್ಲ ಭಯ ಬಿದ್ದು ನಮ್ಗೆ ಯಾಕೆ ಏನು ರೀಸನ್ ಅಂದರೆ ಒಬ್ಬ ನಿರ್ಮಾಪಕ ಒಂದು ಫಿಲ್ಮ್ನ ರಿಲೀಸ್ ಮಾಡಿ ಒಂದು ವಾರದಲ್ಲಿ ಅವನ ಹಣೆ ಬರ ಏನೋ ಆಗುತ್ತೆ, ಅವನು ಹೊಡಕ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ಪಡೆದು ಯಾರು ಸೀರಿಯಸ್ ಆಗಿ ತೊಗೊಳ್ತಾರೆ. ಈ ಸೀರಿಯಸ್ ಆಗಿ ತೊಗೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದಾಗ ಇದು ಆರಂಭಿಕ ಅರ್ಥ. ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ರೆ ಒಂದು ಕೋಣ ಅಂತ ತಿಳ್ಕೊಂಡಿದ್ದೀವಿ. ಕೋಣ ಅಲ್ಲ, ಅವನ ಅಕೌಂಟಲ್ಲಿ ದರ್ಶನ್ ಪಿಕ್ಚರ್ದು, ಆಮೇಲೆ ಇನ್ನೊಂದು 45 ಮಾರ್ಕು, ಈ 3 ಪಿಕ್ಚರ್ದು ಅವನಿಗೆ ಸುಮಾರು $1900 ಬಂದಿರೋದು. ಅವರು ಕೋಣಲ್ಲಿ ಬಂದಿಲ್ಲ. ಕೋಣ ಪಿಕ್ಚರ್ ರಿಲೀಸ್ ಆಗಿ ಹೊರಟೋಗಿದೆ. ಅವ್ರ ಉದ್ದೇಶ ಏನು, ಈಗ ನಾವು ಸ್ಟಾರ್ಟ್ ಮಾಡಬೇಕು. ಇನ್ನೂ ಉದ್ದೇಶಕ್ಕೆ ಅದು ಅಪಾರ್ಥ ಆಗಬಾರ್ದು. ಯಾರು ಬರೀ ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು. ಓವರಾಲ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡ್ತಾರೆ. ಇವನಪ್ಪ ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು. ಇವನ ಥರ ಸುಮಾರು 400-500 ಜನ ಇದ್ದಾರೆ. ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು, ಬಟ್ ಇದು ಬೇರೆ ಅದೊಂದು ಆಗ್ತದೆ. ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ, ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಹಾಕ್ತಾರೆ, ಅದರಿಂದ ಕ್ಯಾಸ್ಟಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಟೆರಾಬಾಕ್ಸ್ ಅನ್ನೋದು ಬರುತ್ತೆ. ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟು ಬರೀ ಯೂಟ್ಯೂಬ್ ಇತ್ತು, ಅದನ್ನು ಒಂದು ಚಾನಲ್ ಮಾಡಿದ್ರು, ಅದನ್ನು ಕಂಟೆಂಟ್ ಮಾಡಿದ್ರು. ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಬಟನ್ ಒತ್ತಿ ಅಂತ ಏನಂದರು. ಜನ ಜಾಸ್ತಿ ಆದರು. ಅವನಿಗೆ 20K 50K 100K ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.